ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕೊನೆಗೂ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬೇಡಿ. ಏನಕ್ಕೆ ಬಂದಿಲ್ಲ, ಏನ್ ಮಾಡಿದ್ರೆ ಬರುತ್ತೆ ಎಲ್ಲಾನು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಪ್ರಯತ್ನ ಖಂಡಿತ ನನ್ನ ಕಡೆಯಿಂದ ಆಗ್ತಾ ಇರುತ್ತೆ. ನಿಮ್ಮ ಒಂದು ಸ್ಮಾಲ್ ಸಪೋರ್ಟ್ ನಂಗೂ ಕೂಡ ಬೇಕಾಗುತ್ತೆ. 19ನೇ ಕಂತಿನ ಹಣದ ಮಾತ್ರ ಅಲ್ಲ, 20, 21ನೇ ಕಂತಿನ ಹಣದ ಬಗ್ಗೆನೂ ಸಹ ಇವಾಗ ಮಾಹಿತಿ ಮತ್ತೆ ಅಪ್ಡೇಟ್ಸ್ ಬರ್ತಾ ಇದಾವೆ. ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡು, ಸರಿ ಬಿಡು ಈ ತಿಂಗಳು ನಮ್ಗೆ ಬರೋದಿಲ್ಲ ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ರು. ಬಟ್ ಬೇಜಾರ್ ಮಾಡ್ಕೋಬೇಡಿ. ಈಗ 19ನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ನಾನು ಹಂಚ್ಕೋತಾ ಹೋಗ್ತೀನಿ. 19ನೇ ಕಂತಿನ ಹಣ ಯಾವಾಗೋ ಜಮಾನದಲ್ಲಿ ಬರ್ಬೇಕಾಗಿತ್ತು, ಇನ್ನೂ ಸಹ ಬರ್ಲಿಲ್ಲ. ಇವಾಗ ಏನ್ ಮಾಡಿದ್ದಾರೆ, ಇವತ್ತು ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಮಹಿಳೆಯರಿಗೆ SMS ಮುಖಾಂತರ ಒಂದು ನೋಟಿಫಿಕೇಶನ್ ಬಂದಿರುವಂತದ್ದು. ಸೊ ಇನಿಷಿಯೇಟ್ ಮಾಡ್ತಾ ಇದೀವಿ ಅಂತ ಹೇಳಿ ಕೆಲವೊಂದಷ್ಟು ಮಹಿಳೆಯರಿಗೆ SMS ಕೂಡ ಬಂದಿದೆ. SMS ಅಲ್ಲಿ ಏನಂತ ಹಾಕಿದ್ದಾರೆ ಅಂದ್ರೆ, 19ನೇ ಕಂತಿನ ಹಣ ಯಾರಿಗೆಲ್ಲ ಬರ್ಬೇಕಾಗಿದೆ ಅಂತವ್ರಿಗೆ ನಾವು ಈ ವಾರದಲ್ಲಿ ಇನಿಷಿಯೇಟ್ ಮಾಡ್ತಾ ಇದೀವಿ, ಕೊಡ್ತೀವಿ ಅಂತ ಹೇಳಿ ಬಂದಿದೆ. ಬಟ್ ಇಲ್ಲಿ ಮತ್ತೊಂದು ವಿಚಾರ ನೆನ್ಪಿಟ್ಕೋಬೇಕು. ಆಲ್ರೆಡಿ ಕೆಲವೊಂದಷ್ಟು ಜನರಿಗೆ, ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಆಲ್ರೆಡಿ 19ನೇ ಕಂತಿನ ಹಣ ಜಮಾ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ತಿಳಿಸ್ತಾ ಇದ್ದೆ, ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಬಂದಿದ್ರೆ ನಿಮ್ ಕಮೆಂಟ್ ಇಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇವಾಗ ಫಸ್ಟ್ 25 ಲಕ್ಷ ಮಹಿಳೆಯರಿಗೆ 19ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ. ಸೊ 19ನೇ ಕಂತಿನ ಹಣನ 25 ಲಕ್ಷ ಮಹಿಳೆಯರಿಗೆ, ಅದಾಗಿ 2 ದಿನ ಆದ್ಮೇಲೆ ನೆಕ್ಸ್ಟ್ ಬ್ಯಾಚ್ಗೆ ರಿಲೀಸ್ ಮಾಡ್ತಾರೆ. ಯಾವಾಗ್ಲೂ ಅಷ್ಟೇನೆ ಗೃಹಲಕ್ಷ್ಮಿ ಆಗಿರ್ಬೋದು, ಫಸ್ಟ್ ಇಂದನೂ ಇದೇನೆ, 4 ಪೋರ್ಷನ್ ಮಾಡ್ಕೋತಾರೆ. 4 ತರ ಸ್ಪ್ಲಿಟ್ ಮಾಡ್ಕೊಂಡು ಒಬ್ರೊಬ್ಬರಾಗಿ ಒಂದೊಂದಾಗಿ ಒಂದೊಂದು ಜಿಲ್ಲೆಗೆ ಹಂಚ್ಕೊಂತಾ ಬರ್ತಾರೆ. ಸೊ ನಿಮಗೆ ಬಹುಶೇಕಡ ಈ ವಾರದ ಒಳಗೆ ನಿಮ್ಗೆ 19ನೇ ಕಂತಿನ ಹಣ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. 19ನೇ ಕಂತಿನ ಹಣ ಇನ್ನ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಂತವ್ರಿಗೆ ಈ ವಾರದಲ್ಲಿ ನಿಮ್ಗೆ ಹಣ ಕ್ಲಿಯರೆನ್ಸ್ ಸಿಗ್ತಾ ಇರುವಂತದ್ದು. ಸೊ ಟೆನ್ಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ನೆಕ್ಸ್ಟ್ ನಮಗೆ ಪೆಂಡಿಂಗ್ ಇರುವಂತದ್ದು 20, 21ನೇ ಕಂತಿನ ಹಣ. ಏನು ಕತೆ, ಇನ್ನೇನು ಮೇ ತಿಂಗಳು ಮುಗಿದೋಯ್ತಲ್ಲ, ಇನ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ಸರ್ಕಾರದವರು ಒಂದಷ್ಟು ಮಾಹಿತಿನ ಎಲ್ಲೆಲ್ಲೋ ಹೇಳ್ತಾ ಇದ್ದಾರೆ. ಏನು ಅಂತ ಅಂದ್ರೆ, 20 ಮತ್ತೆ 21ನೇ ಕಂತಿನ ಹಣನ ನಾವು ಬರುವಂತ ಮೇ ಆಯ್ತಲ್ಲ, ಈಗ ಜೂನ್ ಬಂತಲ್ಲ, ಜೂನ್ ಮೊದಲನೇ ವಾರದಲ್ಲಿ 4,000 ಹಣನ ಒಟ್ಟಿಗೆ ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಂತ್ ಜೂನ್ ಅಲ್ಲಿ 4,000 ರೂಪಾಯಿ 2 ಕಂತಿನ ಹಣನ ಕೊಡ್ತೀವಿ, ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಬಟ್ ಹೇಳಿರೋ ಹಾಗೆ ಮೊದಲನೇ ವಾರದಲ್ಲಿ ಇವ್ರು ಏನಾದ್ರು 2 ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಕೊಟ್ಟು ಬಿಟ್ರೆ ಸಾಷ್ಟಾಂಗ ನಮಸ್ಕಾರ ಹೆಣ್ಮಕ್ಳೇ ಹೊಡೆದು ಬಿಡ್ತಾರೆ. ಯಾಕಂದ್ರೆ ಇವ್ರು ಹೇಳಿರೋ ತರ ಯಾವತ್ತು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಇವ್ರ ಮೇಲೆ ಫಸ್ಟ್ ಆಫ್ ಆಲ್ ನಂಬಿಕೆನೆ ಇಲ್ದಿರೋ ತರ ಆಗೋಗ್ಬಿಟ್ಟಿದೆ. ಸೊ ಇವಾಗ ಪೆಂಡಿಂಗ್ ಇರುವಂತದ್ದು 19, 20, 21 ಇವಾಗ ಮೇದು ಆದ್ರೆ 22 ಆಗೋಗುತ್ತೆ. ಸೊ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಸೊ ಜೂನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು 20ನೇ ಕಂತಿನ ಹಣನ. 21 ಬಗ್ಗೆ ನಂಗೆ ಗೊತ್ತಿಲ್ಲ, 20 ಅಟ್ಲೀಸ್ಟ್ ಕೊಡಬಹುದು ಅಂತ ಅನ್ಸುತ್ತೆ. ಬಟ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಏನಾದ್ರು ಅಪ್ಡೇಟ್ಸ್ ಗಳು ಬಂದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಹೇಳೋದು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನೋಟಿಫಿಕೇಶನ್ಸ್ ಬರುತ್ತೆ. ಯಾವ ಟೈಮಲ್ಲಿ ಯಾವ್ದೇ ನ್ಯೂಸ್ ಗಳಿದ್ರು ನಾನು ವಿಡಿಯೋನ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಅದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಖಂಡಿತ ಸಿಗ್ತಾ ಹೋಗುತ್ತೆ. ಸೊ ಚಿಂತೆ ಮಾಡಬೇಡಿ, ಬರುತ್ತೆ. ಬಟ್ 19ನೇ ಕಂತಿನ ಹಣದ ಬಗ್ಗೆ ನಾವು ಫಸ್ಟ್ ಫೋಕಸ್ ಮಾಡ್ತಾ ಇರೋದ್ರಿಂದ ಯಾವ ಜಿಲ್ಲೆಗೆ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಂದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಈ ವಾರದಲ್ಲಿ ಬರುತ್ತೆ, ನೀವೇನು ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಈ ವಾರದ ಒಳಗೆ ಕ್ಲಿಯರೆನ್ಸ್ ಆಗುತ್ತೆ. ಬಿಕಾಸ್ ಬೇರೆ ಜಿಲ್ಲೆಯವ್ರಿಗೆಲ್ಲ ಬರ್ತಾ ಇದೆಯಲ್ಲ, ನೀವು ನಂಬೋದಲ್ಲ ಬರ್ತಾ ಇದೆ ಅಂತ. ಬಂದೇ ಇಲ್ಲ ಅಂತ ಹೇಳಿ ನಾವು ವಾದ ಮಾಡಿ ಅಥವಾ ವಿಡಿಯೋ ಮಾಡಿ ಹೇಳಿದ್ರೆ ಬರೀ ಸುಳ್ಳು ಹೇಳ್ತಾರಪ್ಪ ಇವ್ರು. ಹಣ ಬರ್ತಾ ಇದೆಯಲ್ಲ, ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದಾರಲ್ಲ. ಸೊ ಬರುತ್ತೆ, ಬಂದಿಲ್ದಿರೋರು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೂ ಸಹ ಈ ವಾರದೊಳಗಡೆ ಕ್ಲಿಯರೆನ್ಸ್ 19ನೇ ಕಂತಿನ ಹಣ ಖಂಡಿತ ಸಿಗುತ್ತೆ. ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.